Audio Jungle. ದಿನ ನಮ್ಮ ರೋಷನ್ ಅಲ್ವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಮನಸ್ಫೂರ್ತಿಯಾಗಿ ಇವತ್ತು ದಿನ ಅವರನ್ನ ಕೋರ್ತಾ ಇದ್ದೀನಿ. ಅವರು ನಮ್ಮ ಮುರಳಿ ಹೇಳಿದಂಗೆ ಸ್ನೇಹಜೀವಿ. ಯಾಕಂತಂದ್ರೆ ನಮಗೆ ಹಿಂದೆ ನಾನು 2005ರಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ನಮ್ಮ ಅಲ್ಲೂರ್ಗೂ ನನಗೂ ಕನೆಕ್ಟ್ ಕಡಿಮೆ ಇತ್ತು. ಆದ್ರೂ ಪ್ರತಿಯೊಂದು ಹಳ್ಳಿಗೂ ಹೋಗಿ ನಾನು ಪರವಾಗಿ ಪ್ರಚಾರ ಮಾಡಿ ನನ್ನನ್ನ ಗೆಲ್ಲಿಸಲಿಕ್ಕೆ ಅವರು ಸಹ ಒಬ್ಬ ಕಾರಣಕರ್ತರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಹಳ್ಳೂರಿಗೆ ಒಂದು ಒಳ್ಳೆಯ ಶುಭ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅವರು ಉನ್ನತ ಮಟ್ಟಕ್ಕೆ ಬರಬೇಕು. ಮುಂದಿನ ದಿನಗಳಲ್ಲಿ ಅವರೊಬ್ಬ ರಾಜಕಾರಣಿಯಾಗಿ ನಮ್ಮ ತಾಲೂಕಿನಲ್ಲಿ ನೋಡ್ಬೇಕು ಅಂತ ನಾನು ತುಂಬಾ ಆಶಿಸ್ತಾ ಇದ್ದೀನಿ. ಅವ್ರಿಗೆ ಸದಾ ಕಾಲ ನಮ್ಮೆಲ್ಲರ ಒಂದು ನಮ್ಮ ಪಕ್ಷ ಆಗಿರ್ಬೋದು, ನಮ್ಮ ನಾಯಕರು ಎಲ್ಲರೂ ಸಹ ಅವರು ಮನಸ್ಫೂರ್ತಿಯಾಗಿ ಅವ್ರು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಯಾಕಂದ್ರೆ ಅಂತವ್ರು ಸುಮಾರು ಜನಕ್ಕೆ ಬಡವರಿಗೆ ಅವ್ರು ದಾನ ಮಾಡುವಂತ ಒಂದು ಮನಸ್ಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂತ ಅವರು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಾಜಕಾರಣಿ ಆದ್ರೆ ಜನಕ್ಕೆ ಬಡವರಿಗೆ ಎಲ್ರಿಗೂ ಅನುಕೂಲ ಆಗತ್ತಂತ ತಂದ್ರಲಿಕ್ಕೆ ಬಯಸ್ತಾ, ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಒಳ್ಳೆಯ ರೀತಿಯಲ್ಲಿ ಅವರಿಗೆ ಆಯುಸ್ಸು, ಐಶ್ವರ್ಯ, ಆರೋಗ್ಯ ಎಲ್ಲಾನು ಸಹ ಉನ್ನತ ಮಟ್ಟದಲ್ಲಿ ರಾಜಕಾರಣಿ ಆಗಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಸ್ನೇಹಿತರು ಆದಂತ ಬಾಬಾಜನ್ ಅವರ ಮಗ ರೋಷನ್ ಅವರು ಹುಟ್ಟಿದಬ್ಬ ಇವತ್ತಿನ ದಿನ 20ನೇ ತಾರೀಕು. ಈ ದಿನ ಅವರ ಸ್ನೇಹಿತರು ಎಲ್ಲರೂ ಸೇರಿ ಅದ್ದೂರಿಯಾಗಿ ಈ ಒಂದು ಹುಟ್ಟಿದಬ್ಬ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ರೋಷನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಈ ಒಂದು ಇಷ್ಟೊಂದು ಜನ ಸೇರಿ ಎಲ್ರೂ ರೋಷನ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ರೋಷನ್ ಅವರ ಪರವಾಗಿ ಎಲ್ರಿಗೂ ಧನ್ಯವಾದ ತಿಳಿಸಲು ಇಚ್ಛಿಸ್ತಾ ಇದ್ದೀನಿ. ಬಂಧುಗಳೇ, ಏನು ಈ ಒಂದು ಸ್ನೇಹಿಜೀವಿ, ಅದೇ ತರ ಎಲ್ರೂ ಎಲ್ಲ ಬಡವರ್ಗವನ್ನ ಎಲ್ರೂ ಒಂದು ಹಬ್ಬ ಆಗ್ಬೋದು, ಹರಿದಿನಗಳಾಗ್ಬೋದು, ಎಲ್ಲ ಒಂದು ರೀತಿಯಲ್ಲೂ ಅವ್ರು ಎಲ್ರಿಗೂ ಸಹಕರಿಸ್ಕೊಂಡು ಎಲ್ರೂ ಜೊತೆಗೆ ಕರ್ಕೊಂಡು ಹೋಗುವಂತ ಹೃದಯ ಇಟ್ಕೊಂಡಿದ್ದಾರೆ. ಅವ್ರಿಗೆ ಇಂಥ ಹುಟ್ಟುಹಬ್ಬಗಳು ನೂರಾರು ನಡೆಸ್ಕೋಬೇಕು. ಇದೇ ತರ ಆರೋಗ್ಯ ಮತ್ತು ಮತ್ತು ಐಶ್ವರ್ಯವನ್ನು ಕೊಟ್ಟು ದೇವ್ರು ಕಾಪಾಡ್ಕೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ದೇವರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸಲು ಇಚ್ಛಿಸ್ತೀನಿ. ಬಂದು